ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪತ್ರಕರ್ತರ ನಿವೇಶನಕ್ಕೆ ಕಾಯ್ದಿರಿಸಿದ ಜಾಗ ಅತಿಕ್ರಮಣ ಯತ್ನ, ಅತಿಕ್ರಮಣದಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಮಹೇಶ್ ಹೆಗಡೆ ಒತ್ತಾಯ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಭೀಕರ ಹತ್ಯೆ ಖಂಡಿಸಿ ಪರಿವಾರ ಸಂಘಟನೆಗಳಿಂದ ಪ್ರತಿಭಟನೆ. ಕೊಲೆ ಆರೋಪಿ ಫಯಾಜ್ನನ್ನು ಗಲ್ಲಿಗೇರಿಸಲು ಪ್ರತಿಮಾ ಜೋಗಿ, ರಾಜಶೇಖರ್ ಗಾಳಿಪುರ, ಪ್ರವೀಣ್ ಕೆವಿ ಒತ್ತಾಯ. ಮತಗಟ್ಟೆ ಸಮಸ್ಯೆ ಅರಿಯಲು ನಮ್ಮ ನಡೆ ಮತಗಟ್ಟೆ ಕಡೆ ಜಾಗೃತಿ ಜಾಥಾ. ಅಂಬರಗೊಡ್ಲು ಲಾಂಚ್ನಲ್ಲಿ ಮತದಾನ ಜಾಗೃತಿ. ಪರಮೇಶ್ವರ್ ಕರೂರು ರಚಿಸಿದ ಜಾಗೃತಿ ಗೀತೆ ಗಾಯನ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಆವಿನಹಳ್ಳಿ ಹೋಬಳಿ ಮಂಕಳಲೆ ಗ್ರಾಮದ ಸರ್ವೆ ನಂಬರ್ 40ರಲ್ಲಿ ತಾಲೂಕಿನ ಪತ್ರಕರ್ತರ ನಿವೇಶನ ಹಂಚಿಕೆಗೆ ಕಾಯ್ದಿರಿಸಿದ್ದ 0.35 ಗುಂಟೆ ಜಮೀನು ಅತಿಕ್ರಮಿಸುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶನಿವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಹೆಗಡೆ ಮಾತನಾಡಿ, ಸದಸ್ಯರಾದ ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ, ಯಜೇರಮನೆ ಗ್ರಾಮ ಪಂಚಾಯಿತಿ ಮಂಕಳಲೆ ಗ್ರಾಮದ ಸರ್ವೆ ನಂಬರ್ 40ರಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 2 ಎಕರೆ ಜಾಗವು ಈಗಾಗಲೇ ಸರ್ಕಾರದಿಂದ ಮಂಜೂರಾತಿಯಾಗಿದ್ದು ಅದು ಕೂಡ ನಮ್ಮ ಸುಪರ್ದಿಯಲ್ಲಿರುತ್ತದೆ. 1.5 ಎಕರೆ ಜಾಗವು ಈಗಾಗಲೇ ಸದಸ್ಯರಿಗೆ ಹಂಚಲಾಗಿದ್ದು ಇನ್ನು ಅರ್ಧ ಎಕರೆ ಜಾಗವು ಸರ್ಕಾರದ ಮಟ್ಟದಲ್ಲಿ ಮಂಜೂರಾತಿಗಾಗಿ ಕಡತವು ಇರುತ್ತದೆ. ಈ ಸಂದರ್ಭದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಕತ್ತಿಕೊಪ್ಪ ಗ್ರಾಮದ ಕೆಲವರು ಮತ್ತು ಸಾಗರದ ನಗರ ಪ್ರದೇಶದ ಕೆಲವರು ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆಯೋ, ತುಂಡು ಭೂಮಿ ಇದ್ರೂ ಅಲ್ಲಿ ಹೋಗಿ ಬೇಲಿ ಹಾಕುವುದೇ ಅವ್ರ ಕಾಯಕವಾಗಿದೆ. ಇಲ್ಲೂ ಕೂಡ ಸರ್ವೆ ನಂಬರ್ 40ರಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಸುಪರ್ದಿಯಲ್ಲಿ ಇರ್ತಕ್ಕಂಥ ಜಾಗಕ್ಕೆ ಇತ್ತೀಚೆಗೆ ಒಂದು ವಾರದಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸ್ವಯಂ ಪ್ರೇರಿತವಾಗಿ ಬಂದು ಸರ್ಕಾರಿ ಕಂದಾಯ ಇಲಾಖೆಯ ಜಾಗಕ್ಕೆ ಬೇಲಿಯನ್ನು ಹಾಕಿ ಅಲ್ಲಿ ಶೆಡ್ಡನ್ನು ನಿರ್ಮಿಸುತ್ತಾರೆ. ಈ ಬಗ್ಗೆ ನಾವು ಸಾಗರ ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರಿಗೆ ಕೂಡ ತಿಳಿಸಲಾಗಿದ್ದು, ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಆ ಶೆಡ್ಡನ್ನು ಹಾಕಿರ್ತಕ್ಕಂಥದ್ದನ್ನು ತೆರವುಗೊಳಿಸಲು ಸೂಚನೆಯನ್ನು ನೀಡುತ್ತಾರೆ. ಆದರೂ ಕೂಡ ಅವರು ರಾಜಕೀಯ ಪ್ರೇರಿತರಾಗಿದ್ದಾರೋ ಅಥವಾ ಇನ್ಯಾವುದೋ ಬೆಂಬಲ ಇದೆಯೋ ಏನೋ ಗೊತ್ತಿಲ್ಲ. ಅವರು ಆ ಜಾಗದಲ್ಲಿ ಮತ್ತೆ ಬೇಲಿಯನ್ನು ನಿರ್ಮಿಸುವುದು ಮತ್ತು ಅದೇ ಸ್ಥಳದಲ್ಲಿ ಗಿಡಗಳನ್ನು ಬೆಳೆಸುವುದು, ಈ ರೀತಿ ದಬ್ಬಾಳಿಕೆಯಲ್ಲಿ ಬಲಾತ್ಕಾರವಾಗಿ ಜಾಗಕ್ಕೆ ಶೆಡ್ ನಿರ್ಮಾಣ ಮಾಡಿರುವುದು ಕಂಡುಬರುತ್ತದೆ. ಈ ಸಂದರ್ಭದಲ್ಲಿ ಎಷ್ಟೇ ಅಧಿಕಾರಿಗಳು ಸೂಚನೆ ನೀಡಿದರೂ ಅವರು ತೆರವುಗೊಳಿಸದೇ ಇರುವುದರಿಂದ ಕೂಡಲೇ ಅಂಥವರ ಮೇಲೆ ಕ್ರಮ ಕೈಗೊಂಡು ಕಾನೂನು ರೀತಿಯ ಉಗ್ರವಾದಂಥ ಕ್ರಮ ಕೈಗೊಂಡು ಅಲ್ಲಿ ಶೆಡ್ ನಿರ್ಮಾಣ ಮಾಡಿರುವುದನ್ನು ಕೂಡಲೇ ತೆರವುಗೊಳಿಸಿ ಆ ಜಾಗವನ್ನು ಖುಲ್ಲಾಪಡಿಸಬೇಕಾಗಿ ಸಾಗರ ಉಪವಿಭಾಗಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡುತ್ತೇವೆ. ಸಂಘದ ವತಿಯಿಂದ ಮನವಿಯನ್ನು ಮಾಡುತ್ತೇವೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಜಿ ನಾಗೇಶ್ ಅವರು ಮತ್ತು ಉಪಾಧ್ಯಕ್ಷರಾದ ಲೋಕೇಶ್ ಅವರು ಮತ್ತು ಎಲ್ಲ ಸದಸ್ಯರು ಕೂಡ ಹಾಜರಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈಗ ಮನವಿಯನ್ನು ನೀಡಲಾಗಿದೆ. ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜಿ ನಾಗೇಶ್, ಉಪಾಧ್ಯಕ್ಷ ಲೋಕೇಶ್ ಕುಮಾರ್, ಖಜಾಂಚಿ ಎಂಚಿ ರಾಘವನ್, ಪ್ರಮುಖರಾದ ಇಮ್ರಾನ್ ಸಾಗರ್, ಬಿಡಿ ರವಿಕುಮಾರ್, ಆರ್ ಜಗನ್ನಾಥ್, ಜಮೀಲ್ ಸಾಗರ್, ರಫೀಕ್, ಶಿವಕುಮಾರ್ ಗೌಡ, ನಾಗರಾಜ್, ಯೋಗೇಶ್ ಇನ್ನಿತರರು ಹಾಜರಿದ್ದರು. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಫಯಾಜ್ನನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಶುಕ್ರವಾರ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ದುರ್ಗಾವಾಹಿನಿ ಮತ್ತು ಮಾತೃಶಕ್ತಿ ಸಂಘಟನೆಗಳು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಅವಳು ನಿರಾಕರಿಸಿದಕ್ಕೋಸ್ಕರ ಅವಳನ್ನ ಕೊಲೆ ಮಾಡಿದಾನಷ್ಟೇ, ಅದು ಲವ್ ಜಿಯಾದ್ ಅಲ್ಲ ಅಂತ ಹೇಳ್ತಾರೆ. ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ ಒಬ್ರು ಗೌರವಂತ ಸ್ಥಾನದಲ್ಲಿದ್ದಂಥವ್ರು. ಮುಖ್ಯಮಂತ್ರಿಗಳು ಹೇಳ್ತಾರೆ ಅದು ವೈಯಕ್ತಿಕ ದ್ವೇಷದಿಂದ ಆಗಿತ್ತು ಅಂತ. ಕಾಂಗ್ರೆಸ್ ಕಾರ್ಪೊರೇಟರ್ ಅವ್ರ ತಂದೆ ನಿರಂಜನ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್, ಆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಿಂದೂಗಳು, ನಿಮ್ಮ ಕಾಂಗ್ರೆಸ್ ಹಿಂದೂಗಳಿಗೆ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಅನ್ನೋದಿದ್ರೆ
ಅವನಿಗೆ ಗಲ್ಲಿಗೇರಿಸಿ ಒಂದು ಕಠಿಣ ಶಿಕ್ಷೆ ಕೊಡುವಲ್ಲಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಅಂತ ನಾವು ಕೇಳ್ಕೊತೀವಿ. ಖಂಡಿತ ನಿಮ್ಮ ಹೋರಾಟಗಳ ಜೊತೆಗೆ ವಿಶ್ವ ಹಿಂದೂ ಪರಿಷತ್ತು ಯಾವಾಗಲೂ ನಿಲ್ಲತ್ತೆ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಜಶೇಖರ್ ಗಾಳಿಪುರ ಮಾತನಾಡಿ, ಶೇಮ್ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಜೋಗಿ ಅವರು ಮೇಡಮ್ ಅವರು ಮಾತಾಡಿದ್ರು. ಆದರೆ ನಮ್ಮ ಹಿಂದೂಗಳ ಕಾರ್ಯಕರ್ತರು ಇಂಥ ಸಂದರ್ಭ ಆದರೂ ಕೂಡ ಧ್ವನಿ ಎತ್ತದಲ್ಲ ಅಂತೇಳಿ. ಆದರೆ ನಾಚಿಕೆ ಆಗಬೇಕು ನಮಗೆ ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಸಂದರ್ಭ. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಮಾಡಕೊಟ್ಟಿದೆ? ಇವತ್ತು ಇಷ್ಟೆಲ್ಲ ಜನ ಇವತ್ತು ಹಿಂದೂಗಳು ಬಹುಸಂಖ್ಯಾತರಿದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕತಕ್ಕಂಥ ಹಕ್ಕಿದೆ. ಆದರೆ ರಾಜಕಾರಣದ ಹೆಸರಲ್ಲಿ ಇವತ್ತು ಏನು ಮತವನ್ನು ಪಡೆತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಕೋಮುವಾದಿಗಳಿಗೆ ಇವತ್ತು ಸಂಪೂರ್ಣವಾದ ಸಹಕಾರವನ್ನು ಕೊಡ್ಕೊಂಡು ಬಂದು ಇವತ್ತು ನಮ್ಮ ಆ ಹೆಸರಲ್ಲಿ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಥರದ ಮುಂದಿನ ದಿನಗಳಲ್ಲಿ ಇವತ್ತು ಎಷ್ಟೋ ಹೆಣ್ಣುಮಕ್ಕಳನ್ನ, ಅಮಾಯಕ ಹೆಣ್ಣುಮಕ್ಕಳನ್ನ ಬಲಿ ತೆಗೆದುಕೊಂಡಿದೆ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲರೂ ಕೂಡ ನಿಜವಾಗಿ ಕೂಡ ಇದನ್ನ ಇಷ್ಟೇ ಹಂತದಲ್ಲಿ ಪ್ರತಿಭಟನೆ ಅಲ್ಲ, ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ದಿನಗಳು ಮುಂದೆ ಬಂದಿವೆ. ಯಾಕಂತಂದ್ರೆ ನಮ್ಮ ಸ್ನೇಹಿತರು ಮಾತನಾಡಿದ್ರು ಲವ್ ಜಿಹಾದ್ ಅನ್ನ ಇದರ ಉದ್ದೇಶಗಳೇನು ಅಂತ. ಇದು ಲವ್ ಜಿಹಾದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದು ಈ ಪ್ಯಾಕೇಜ್ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂದ್ರೆ 5 ಲಕ್ಷ ಹಣ ಕೊಂದಿದ್ರೆ ಅಥವಾ ಮದುವೆ ಆಗಬೇಕು, ಮದುವೆ ಆದರೆ 5 ಲಕ್ಷ, ಅಥವಾ ಅವಳನ್ನ ಬರ್ಬರವಾಗಿ ಅಥವಾ ಕೊಲೆಯನ್ನು ಮಾಡಿ ಕೊಂದಿದ್ರೆ 5 ಲಕ್ಷ ಕೊಡ್ತಕ್ಕಂಥದ್ದು. ಆದರೆ ಹಾಗೆ ಅದು ಮಾಡಿದರೆ ಅವರ ಉದ್ದೇಶ ಈಡೇರಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಥರದ ಒಂದು ಭಾವನಾತ್ಮಕವಾದ ವಿಷಯದಲ್ಲಿ ಆಟ ಆಡ್ತಕ್ಕಂಥದ್ದು ಈ ಕೋಮುವಾದಿಗಳನ್ನು ನಿಜವಾಗಿಯೂ ಕೂಡ ಇವ್ರನ್ನ ನಿಗ್ರಹಣ ಮಾಡದೇ ಇದ್ರೆ ಇವತ್ತು ನಮ್ಮ ಶಾಸಕರು, ಇವು ಸಾಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವರು ಹಿಂದೆ ಒಂದು ಘಟನೆ ನಡೆತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಅವ್ರನ್ನ ಅಂತ ಯಾರೇ ಇದ್ರು ಕೂಡ ಅವ್ರನ್ನ ಗುಂಡಿಟ್ಟು ಕೊಂದಬೇಕು ಅಂತ. ಆದರೆ ಈಗ ಮತ್ತೆ ಪುನಃ ಒತ್ತಾಯ ಮಾಡ್ತೇವೆ. ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಸಾಗರದ ಶಾಸಕರ ನಿಮ್ಗೆ ವಿನಂತಿ ಮಾಡ್ತೀವಿ, ಈ ತರ ಕೃತ್ಯವನ್ನು ಮಾಡಿರ್ತಕ್ಕಂಥ ಈ ಕಾರ್ಯಕರ್ತರನ್ನ ಗುಂಡಿಟ್ಟು ಕೊಂದಬೇಕು ಅಂತಕ್ಕಂಥ ಮಾತನ್ನ ತಾವು ಹೇಳಬೇಕು. ಮತ್ತೆ ನಿಮ್ದೇ ಇವತ್ತೇನು ಹೋಮಿನಿಟ್ಟಿದ್ದಾರೆ ಅವರಿಗೆ ಒತ್ತಾಯ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಏನು ಇವತ್ತು ಹಿಂದೂ ಕಾರ್ಯಕರ್ತರು ತಾವೆಲ್ಲ ಬಂದಿದ್ದೀರಿ, ಈ ಹೋರಾಟಕ್ಕೆ ನಾವು ಯಾವತ್ತೂ ಕೂಡ ನ್ಯಾಯವಾದಿ ಕೆವಿ ಪ್ರವೀಣ್ ಮಾತನಾಡಿ, ಅಂತಿಮವಾಗಿ ಈ ಒಂದು ಕಾರ್ಪೊರೇಟರ್ ಮಗಳನ್ನ ಹತ್ಯೆ ಮಾಡೋಕೆ ಮೂಲಕ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ನಾವು ಯಾರನ್ನೂ ಕೂಡ ಬಿಡೋದಿಲ್ಲ, ಅವರಿಗೆಲ್ಲ ಒಂದು ನೈತಿಕ ಸ್ಥೈರ್ಯ ಬಂದ್ಬಿಟ್ಟಿದೆ. ಈಗ ಏನ್ ಬೇಕಾದ್ರೂ ಮಾಡೋದು ಸರ್ಕಾರದಲ್ಲಿ ಬಚಾವ್ ಆಗ್ಬೋದು ಅಂತ ಹೇಳಿ, ಹಾಗಾಗಿ ಈ ತರ ಮಾಡೋದ್ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಇದು ಮುಂದೂ ಕೂಡ ಮುಂದುವರಿತಕ್ಕಂತ ಲಕ್ಷಣಗಳಿದಾವೆ. ಈ ಹಂತದಲ್ಲಿ ಬಿಗಿ ಮಾಡಬೇಕು. ಆದರೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಆಗಿರ್ಬೋದು, ಗೃಹ ಮಂತ್ರಿ ಆಗಿರ್ಬೋದು, ಒಂದೇ ಒಂದು ಕಠಿಣ ಕ್ರಮದ ಬಗ್ಗೆ ಮಾತನ್ನು ಕೂಡ ಆಡಿರ್ತಕ್ಕಂಥ ವಿಷಾದನೀಯ. ಈ ಮೂಲಕ ಸರ್ಕಾರ ಎಲ್ಲೋ ಒಂದು ರೀತಿಯ ತಣ್ಣನೆ ಪ್ರತಿಕ್ರಿಯೆಯನ್ನ ಇಂತಹ ಒಂದು ಕೃತ್ಯಗಳಿಗೆ ಕೊಡ್ತಾ ಇದೆ ಅನಿಸ್ತಾ ಇದೆ. ಒಟ್ಟಾರೆ ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಲಾ ಅಂಡ್ ಆರ್ಡರ್ ಫೈಲ್ ಆಗ್ತಾ ಇದೆ. ಹಾಗಾಗಿ ಈ ಹಂತದಲ್ಲಿ ಉಗ್ರವಾಗಿರ್ತಕ್ಕಂಥ ಶಿಕ್ಷೆ ಆಗಬೇಕು, ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಬೇಕು. ಈ ರೀತಿ ನೈತಿಕ ಸ್ಥೈರ್ಯವನ್ನ ಒಬ್ಬ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳೇ ಕೊಟ್ರೆ ಪೊಲೀಸರು ಕೂಡ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹಾಗೆ ಅಷ್ಟೇ ಅಲ್ಲ, ಅದನ್ನ ಈ ಒಂದು ತನಿಖೆಯನ್ನ ಏನೋ ಇದು ಹಿಂದೆ ಯಾರಿದ್ದಾರೆ, ಯಾವ ತರ ಇದೆ ಅಂತಕ್ಕಂಥದ್ದನ್ನ ತನಿಖೆ ಮಾಡಲಿಕ್ಕೆ ಪೊಲೀಸ್ ಕಸ್ಟಡಿ ತಗೊಂತಾರೆ, ಯಾವುದೇ ಹೀನಿಯಸ್ ಅಫೆನ್ಸ್ ಇದ್ದಾಗ. ಆದ್ರೆ ಅದಾಗಿಲ್ಲ, ಜುಡಿಷಿಯಲ್ ಕಸ್ಟಡಿ ಏನಾಗಿದೆ ಅಂತ ಸುದ್ದಿ ಬಂದಿದೆ. ಹಾಗಾಗಿ ಇಂತಹ ಒಂದು ಹೀನ ಕೃತ್ಯಗಳಲ್ಲಿ ಆ ಒಂದು ಏನು ಆ ಮೂಲವನ್ನು ಹುಡುಕ್ಬೇಕಾಗುತ್ತೆ. ಏನು ಮೊನ್ನೆ ಇದು ಇದರಲ್ಲಿ ರಾಮೇಶ್ವರ ಬಾಂಬ್ ದಾಸ್ಟ್ರಲ್ಲಿ ಯಾವ ತರ ಮೂಲವನ್ನು ಹುಡುಕಿದ್ರು, ಆ ತರ ಮೂಲವನ್ನು ಹುಡುಕಿದಾಗ ಗೊತ್ತಾಗುತ್ತೆ ಇದು ಹಿಂದ್ಗಡೆ ವೆಲ್ ಟ್ರೈನ್ಡ್ ಆರ್ಗನೈಸೇಷನ್ಗಳು ಕೆಲಸ ಮಾಡ್ತವೆ ಅಂತ ಹೇಳಿ. ಹಾಗಾಗಿ ತನಿಖೆ ನೆನ್ನೆ ಕೂಡ ವಹಿಸ್ಬೇಕು ಅಂತ ಒತ್ತಾಯಿಸ್ತಾ ನಾನು ಕೂಡ ಈ ಒಂದು ಘಟನೆ ಎನ್ಐಗೆ ವಹಿಸಬೇಕು ಅಂತ ಹೇಳ್ತಾ, ಮತ್ತು ಹಿಂದೆ ವ್ಯವಸ್ಥೆ ಸಂಚಿದೆ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ರೇವಪ್ಪ ಕೆ ಹೊಸಕೊಪ್ಪ, ಸುದರ್ಶನ್ ಕೆಎಚ್, ಪರಶುರಾಮ್, ಪುಷ್ಪಾ ಪೈ, ನಕ್ಷತ್ರ ಪ್ರಕಾಶ್, ಪ್ರದೀಪ್ ಆಚಾರಿ ಇನ್ನಿತರರು ಹಾಜರಿದ್ದರು. ಪ್ರತಿಯೊಬ್ಬರೂ ಕಡ್ಡಾಯ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿ ಹಿಡಿಯಬೇಕು ಎಂದು ಉಪವಿಭಾಗಾಧಿಕಾರಿ ಯತೀಶ್ ಆರ್ ತಿಳಿಸಿದರು. ಸಾಗರ ತಾಲೂಕು ಪಂಚಾಯಿತಿಯಲ್ಲಿ ಶುಕ್ರವಾರ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಮ್ಮ ನಡೆ ಮತಗಟ್ಟೆ ಕಡೆ ಚುನಾವಣಾ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಈ ಒಂದು ತಿಂಗಳಿಂದ ಇನ್ನ ಮತದಾನದವರೆಗೆ ಪ್ರತಿದಿನ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ನಡೆ ಮತಗಟ್ಟೆಯ ಕಡೆ ಇದು 19ನೇ ತಾರೀಕು ಮತ್ತು 28ನೇ ತಾರೀಕು ಎರಡು ದಿನ ನಾವು ಎಲ್ಲ ಮತಗಟ್ಟೆಗಳಲ್ಲಿ ಮಾಡಲಿಕ್ಕೆ ನಮಗೆ ನಿರ್ದೇಶನ ಇದೆ. ಅದರಂತೆ ನಾವು ಸಾಗರ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಏನಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಏನಕ್ಕೆ ಈ ಸ್ವೀಪ್ ಇರ್ಬೋದು, ಎಲೆಕ್ಷನ್ ಕಮಿಷನರ್ ಇರ್ಬೋದು, ನಾವು ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಎಲ್ಲರೂ ದಯವಿಟ್ಟು ಅದ್ರ ಬಗ್ಗೆ ಅರಿವನ್ನು ನೀವು ಮೂಡಿಸ್ಕೋಬೇಕು. ನಮ್ಮ ಭಾರತದ ಸಂವಿಧಾನ ಶುರುವಾಗೋದೇ ನಾವು ಭಾರತೀಯರು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ. ಅಂದರೆ
ನಾವೆಲ್ಲ ಸೇರಿದ್ರೇ ಈ ದೇಶ. ನಾವೆಲ್ಲ ಸೇರಿ ಮತದಾನ ಮಾಡಿ ನಾವು ಸರ್ಕಾರ ಚುನಾಯಿಸ್ಕೊಂಡ್ರೇ ಈ ದೇಶ ನಡೀತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು. ನಿಮ್ಮ ಪ್ರತಿಯೊಂದು ಓಟು ಭಾಳ ಮುಖ್ಯ. ನಿಮ್ಮ ಪ್ರತಿಯೊಂದು ಓಟು ಈ ದೇಶದ ದಿಕ್ಕನ್ನು ಬದಲಾಯಿಸ್ತದೆ. ನಿಮ್ಮ ಪ್ರತಿಯೊಂದು ಮತ ಈ ದೇಶದ ಭವಿಷ್ಯವನ್ನು ಬದಲಾಯಿಸ್ತದೆ ಅಂತಕ್ಕಂಥ ಒಂದು ಅರಿವನ್ನು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ನನ್ನ ನಡೆ ಮತಗಟ್ಟೆಯ ಕಡೆ ಏನಕ್ಕೆ ಭಾಳ ಮುಖ್ಯವಾಗಿ ನಾವು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ, ಮೊದಲು ಭಾಳಷ್ಟು ಕಂಪ್ಲೇಂಟ್ಸ್ ಇರ್ತಾಯಿತ್ತು ಮತಗಟ್ಟೆಗಳಲ್ಲಿ. ಸರ್, ಕುಡಿಲಿಕ್ಕೆ ನೀರು ಇರುವುದಿಲ್ಲ, ಇಲ್ಲಿ ಭಾಳ ಬಿಸಿಲಿದ್ರೆ ನಮ್ಗೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಮತದಾನ ಮಾಡಿ ಅಂತ ಕರಿತೀರಿ, ಆದರೆ ನಮ್ಗೆ ಇಲ್ಲೇನು ನೀವು ಸೌಲಭ್ಯಗಳನ್ನು ಕೊಡೋದಿಲ್ಲ ಅಂತೇಳಿ. ಆದ್ದರಿಂದ ಎಲೆಕ್ಷನ್ ಕಮಿಷನರ್ಗೆ ನಮಗೊಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಮತಗಟ್ಟೆಯಲ್ಲಿ ಏನೇನು ಮೂಲಭೂತ ಸೌಕರ್ಯಗಳಿರಬೇಕು ಮತದಾರರಿಗೆ, ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ನಾವು ಅದನ್ನು ಕರಿತೇವೆ. ಅದು ಎಲ್ಲ ಮತಗಟ್ಟೆಗಳಲ್ಲೂ ನಾವು ನಗರಸಭೆಯಿಂದ, ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಮತಗಟ್ಟೆಗಳಲ್ಲೂ ನಾವು ಅದರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು, ಏರ್ಪಾಟುಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಅದು ಯಾವ ಮಟ್ಟಿಗಿದೆ ಅಂತಕ್ಕಂಥದ್ದು ಜನರೇ ಬಂದು ನೋಡಲಿ ಅನ್ನೋ ಕಾರಣಕ್ಕೆ ನಾನು ನನ್ನ ನಡೆ ಮತಗಟ್ಟೆಯ ಕಡೆ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು 19ನೇ ತಾರೀಕು ಮತ್ತು 28ನೇ ತಾರೀಕಂದು ಆಯೋಜಿಸಲಾಗಿರ್ತದೆ. ದಯವಿಟ್ಟು ಎಲ್ಲ ನಿಮ್ಮ ಹತ್ತಿರದ ಮತಗಟ್ಟೆಗಳಿಗೆ ಹೋಗಿ, ನಿಮ್ಮ ಮತ ನೀವು ಎಲ್ಲಿ ಚಲಾಯಿಸ್ತೀರಿ, ಆ ಮತಗಟ್ಟೆ ಹೇಗಿದೆ ಎಲ್ಲ ಹೋಗಿ ನೋಡಿ, ಒಂದು ಫೋಟೋ ತಗೊಳ್ಳಿ, ಅದರ ಜೊತೆ ಒಂದು ಸೆಲ್ಫಿ ಹಾಕಿ. ಏನಾದರೂ ಅದರ ಮೂಲಭೂತ ಸೌಕರ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಾವು ಮೇ 7ನೇ ತಾರೀಕಷ್ಟೊತ್ತಿಗೆ ಅದನ್ನು ಸರಿ ಮಾಡಿಸಿ ಭಾಳ ಅತ್ಯುತ್ತಮವಾಗಿ ಒಂದು ಮತಗಟ್ಟೆಯನ್ನು ರೆಡಿ ಮಾಡಿ ನಿಮ್ಮ ಮತದಾನ ಮಾಡಲಿಕ್ಕೆ ಸಹಕಾರವಾಗುವ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ, ನಗರಸಭೆ ಅಧಿಕಾರಿಗಳಾದ ಸಂತೋಷ್ ಕುಮಾರ್, ವೆಂಕಟೇಶ್, ರಾಮಚಂದ್ರ ಸಾಗರ್, ರಘು ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಅಂಬರಗೊಡ್ಲುವಿನಲ್ಲಿ ಶುಕ್ರವಾರ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಅಂಬರಗೊಡ್ಲು ಕಳಸಬಳ್ಳಿ ಲಾಂಚ್ನಲ್ಲಿ ಏರ್ಪಡಿಸಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುನೀತಾ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ ಇನ್ನಿತರೆ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಕರೂರು ರಚಿಸಿದ ಮತದಾನ ಜಾಗೃತಿ ಗೀತೆಯನ್ನು ಸಾಧನಾ ಕಲಾ ಬಳಗ ಪ್ರಸ್ತುತಪಡಿಸಿದರು. ನಿಂತ ಜನರೆಲ್ಲ ಕುಂತು ಕೇಳಿರಿ, ನಾವು ಹೇಳುವ ಪದವನ್ನ, ನಾವು ಹೇಳುವ ಪದವನ್ನ. ಮತವೆಂದರೆ ಹಕ್ಕು ಕಾಣಿರೋ ಹೆಸರೇ ಹೇಳುವುದು ಇತಿಹಾಸ. ಮತವೆಂದರೆ ಹಕ್ಕು ಕಾಣಿರೋ ನಾಳೆ ಹೇಳುವುದು ಇತಿಹಾಸ. ಭಾರತ ದೇಶದ ವರ ಪುರುಷ, ಪ್ರಜೆಗಳ ನಾಡಿನ ಸತಪುರುಷ. ಭಾರತ ದೇಶದ ವರ ಪುರುಷ, ಪ್ರಜೆಗಳ ನಾಡಿನ ಸತಪುರುಷ. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಲು ಮತ ಹಾಕದಿದ್ದರೆ ಬಲ್ಲು ಮೋಸ. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಲು ಮತ ಹಾಕದಿದ್ದರೆ ಬಲ್ಲು ಮೋಸ. ಅನ್ನ ಮತ ಹಾಕದಿದ್ದರೆ ಬಲ್ಲು ಮೋಸ. ಅಕ್ಕ ಮತ ಹಾಕದಿದ್ದರೆ ಬಲ್ಲು ಮೋಸ. ನೀವು ಮತ ಹಾಕದಿದ್ದರೆ ಬಲ್ಲು ಮೋಸ. ಮುಷ್ಟಿಯಲ್ಲಿಡಿದು ಮನಸ್ಸನ್ನು ಬೆಗೆದು ಚಲಾಯಿಸು ನಿನ್ನಯ ಮತವನ್ನ. ಮುಷ್ಟಿಯಲ್ಲಿಡಿದು ಮನಸ್ಸನ್ನು ಬೆಗೆದು ಚಲಾಯಿಸು ನಿನ್ನಯ ಮತವನ್ನ. ಜನಗಳಿಗಾಗಿಯೇ ಸಂವಿಧಾನ ಬರೆದರು ನಮ್ಮಯ ಭೀಮಣ್ಣ. ಜನಗಳಿಗಾಗಿಯೇ ಸಂವಿಧಾನ ಬರೆದರು ನಮ್ಮಯ ಭೀಮಣ್ಣ. ಎನ್ನಯ ವೀರನೆ ಗೆದ್ದು ಬರುವನು ಮತವನು ಹಾಕೋ ನಮ್ಮಣ್ಣ. ನಿನ್ನಯ ವೀರನೆ ಗೆದ್ದು ಬರುವನು ಮತವನು ಹಾಕೋ ನಮ್ಮಣ್ಣ. ಮತವನ್ನು ಹಾಕೋ ನಮ್ಮಣ್ಣ. ಅಣ್ಣ ಮತವನ್ನು ಹಾಕೋ ನಮ್ಮಣ್ಣ. ಓ ಅಣ್ಣ ಮತ ಹಾಕಣ್ಣ. ಓ ಅಕ್ಕಂದ್ರ ಎಲ್ರು ಮತ ಹಾಕಣ್ಣ. ನಿನ್ನಯ ವೀರನೆ ಗೆದ್ದು ಬರುವನು ಮತವನ್ನು ಹಾಕೋ ನಮ್ಮಣ್ಣ. ಮತವನ್ನು ಹಾಕೋ ನಮ್ಮಣ್ಣ. ಕೆಂಪು ಮುಖಗಳ ಆಂಗ್ಲ ಕೋತಿಗಳ ಗೆದ್ದು ಸಿಕ್ಕಿದೆ ಸ್ವಾತಂತ್ರ್ಯ. ಕೆಂಪು ಮುಖಗಳ ಆಂಗ್ಲ ಕೋತಿಗಳ ಗೆದ್ದು ಸಿಕ್ಕಿದೆ ಸ್ವಾತಂತ್ರ್ಯ. ಕಟ್ಟುವ ಬನ್ನಿರಿ ದೇಶವನ್ನು ಸುಂದರ ಬದುಕಿನ ಬೀಡನ್ನು. ನಾವು ಕಟ್ಟುವ ಬನ್ನಿರಿ ದೇಶವನ್ನು ಸುಂದರ ಬದುಕಿನ ಬೀಡನ್ನು. ಬಿಳಿಯ
ನೋಟಿನ ಬಣ್ಣದ ಮಾತಿಗೆ ಮಾರಬೇಡರು ಓಟನ್ನು. ನೀವು ಬಿಳಿಯ ನೋಟಿನ ಬಣ್ಣದ ಮಾತಿಗೆ ಮಾರಬೇಡರು ಓಟನ್ನು. ಅನ್ನ ಮಾರಬೇಡಿರೋ ಓಟನ್ನ, ಅಕ್ಕ ಮಾರಬೇಡಿರೋ ಓಟನ್ನ, ನೀವು ಮಾರಬೇಡಿರೋ ಓಟನ್ನ. ಜನಹಿತ ಬಯಸಿ ಮತವನ್ನು ಒತ್ತಿ ಸುಂದರ ಕೋಟೆಯ ಕಟ್ಟೋಣ. ಜನಹಿತ ಬಯಸಿ ಮತವನ್ನು ನಮ್ಮಯ ನಾಯಕರು, ಮತವೇ ನಮ್ಮಯ ಕಾಯಕವು. ನಾವೇ ನಮ್ಮಯ ನಾಯಕರು, ಮತವೇ ನಮ್ಮಯ ಕಾಯಕವು. ಮದುವೆ ಮುಂಜಿಗಳಿರಲಿ ಬಿಡಿ, ಓಟನು ಒತ್ತಲು ಪಣವ ತೊಡಿ. ಮದುವೆ ಮುಂಜಿಗಳಿರಲಿ ಬಿಡಿ, ಓಟನು ಒತ್ತಲು ಪಣವ ತೊಡಿ. ಅಕ್ಕ ಓಟನು ಒತ್ತಲು ಪಣವ ತೊಡಿ, ತಂಗಿ ಓಟನು ಒತ್ತಲು ಪಣವ ತೊಡಿ. ಮತವೆಂದರೆ ಹಕ್ಕು ಕಾಣಿರೋ ಹೆಸರೇ ಹೇಳುವುದು ಇತಿಹಾಸ. ಮತವೆಂದರೆ ಹಕ್ಕು ಕಾಣಿರೋ ಹೆಸರೇ ಹೇಳುವುದು ಇತಿಹಾಸ. ಭಾರತ ದೇಶದ ವರ ಪುರುಷ, ಪ್ರಜೆಗಳೇ ನಾಡಿನ ಸಕ ಪುರುಷ. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಂಡು ಮತ ಹಾಕದಿದ್ದರೆ ಬಲು ಮೋಸ. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಲು ಮತ ಹಾಕದಿದ್ದರೆ ಬಲು ಮೋಸ. ನೀವು ಮತ ಹಾಕದಿದ್ದರೆ ಬಲು ಮೋಸ, ನೀವು ಮತ ಹಾಕದಿದ್ದರೆ ಬಲು ಮೋಸ. ಅಕ್ಕ ಮತ ಹಾಕದಿದ್ದರೆ ಬಲು ಮೋಸ, ನೀವು ಮತ ಹಾಕದಿದ್ದರೆ ಬಲು ಮೋಸ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.